ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಬರ್ತದೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂಥದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾವು ಹೇಳ್ಬೇಕಾಗಿಲ್ಲ, ಸಂಕ್ರಾಂತಿ ವರ್ಷ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು. ಅದರಿಂದ ಅಧಿಕಾರಿಗಳಿಂದ ಮುಂದೆ ಬಂದರಿಂದ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ. ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆ ಅಲ್ಲ, ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಅದು ಇನ್ನೂ ಮುಂದುವರಿತದೆ. ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ. ಸೀಸ್ ಫೈರ್ ಮಾಡಿದೆ, ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ. ಮನಸ್ಸು ನಿಲ್ಲಿಸ್ಬೇಕಲ್ಲ, ನಿಂತಿದೆ. ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳಿಂದ ಯುದ್ಧ ನಿಲ್ಲಿಸಬೇಕು. ಅತ್ಯುತ್ತಮವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೇರಿಕಾದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಿ ಪಡಿಸಿದೆ. ಅವರು ಹತ್ತಿರ ಹೋಗಿ ನೋಡಿದ್ದಾರೆ. ಪೆಂಟಗಾನ್ ನಗರ ಏನಾದ್ರು ಎಲ್ಲ ಕಟ್ಟಿದ್ರು, ಉಳಿತು. ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡೋದು ಇದು. ಇದರಲ್ಲಿ ಭಾರತದ ಏನಾದ್ರು ಪಾತ್ರ ಇರ್ತದ ಈ ವಿಶ್ವದಲ್ಲಿ? ಹೇಳಿದ್ನಲ್ಲ, ಅರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ. ಈ ಭವಿಷ್ಯದಲ್ಲಿ ಏನು ಅಂದರೆ, ಸಂಕ್ರಾಂತಿ ಮೇಲೆ ಒಂದು ಭವಿಷ್ಯ, ಯುಗಾದಿಯ ಮೇಲೆ ಒಂದು ಭವಿಷ್ಯ. ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ, ಬೆಳೆ, ಬಿತ್ತನೆ, ಬರ್ತದೆ. ಸಂಕ್ರಾಂತಿಯಲ್ಲಿ ರಾಜರಿಗೆ ಮತ್ತು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ, ಅಂಗಡಿ ವ್ಯಾಪಾರಸ್ಥರಿಗೆ ಇಂಥ ವ್ಯವಹಾರಕ್ಕೆ ಬರುವಂಥದ್ದು ಸಂಕ್ರಾಂತಿ ಫಲ. ಅದಕ್ಕೆ ನಾವು ಹೇಳ್ಬೇಕಾಗಿಲ್ಲ, ಸಂಕ್ರಾಂತಿ ವರ್ಷ ತೊಂದರೆ ಇಲ್ಲ, ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು. ಅದರಿಂದ ಅಧಿಕಾರಿಗಳಿಂದ ಮುಂದೆ ಬಂದರಿಂದ ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ. ಈ ಪದ ಯಾರಿಗಾರು ತಗೋಬಹುದು. ಅರಸನ ಅಲ್ಲ, ಕಾಯ್ತಾ ಇರೋರ್ಗ ಇಲ್ಲ ಅಧಿಕಾರದಲ್ಲಿ ಇರೋರ್ಗ. ಸೆಂಟ್ರಲ್ ಸ್ಟೇಟ್ ಎರಡಕ್ಕೂ ಬರ್ತಿದ್ರು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತ, ಅದು ಪರಿಹಾರ ಮಾಡ್ಕೊಂಡು ಸರಿಯಾಗಿ. ಈ ಪ್ರಪಂಚದಲ್ಲಿ ಯುದ್ಧಗಳು ನಡೀತಾ ಇದೆ ಅಲ್ಲ, ಈಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸ್ವಾಮೀಜಿ? ಇನ್ನೂ ಮುಂದುವರಿತದೆ, ಅದು ಇನ್ನೂ ಮುಂದುವರಿತದೆ. ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ. ಸೀಸ್ ಫೈರ್ ಮಾಡಿದೆ, ನಿಲ್ಲಿಸಿದ್ದಾರೆ ಯುದ್ಧ ಅಂತ ಹೇಳ್ತಾರಲ್ಲ. ಮನಸ್ಸು ನಿಲ್ಲಿಸ್ಬೇಕಲ್ಲ, ನಿಂತಿದೆ. ಆ ಮನಸ್ಸುಗಳು ನಿಲ್ಲಬೇಕು. ಮನಸ್ಸುಗಳಿಂದ ಯುದ್ಧ ನಿಲ್ಲಿಸಬೇಕು. ಅತ್ಯುತ್ತಮವಾದ ಮನಸ್ಸುಗಳು, ಅವು ಮನಸ್ಸು ಗೆಲ್ಲಬೇಕು. ಪೆಂಟಗಾನ್ ನಗರವನ್ನು ಕಟ್ಟಿದರು ಅಮೇರಿಕಾದವರು. ಗಾಳಿಯಿಂದ ಏನಾಗಬಾರ್ದು, ನೀರಿನಿಂದ ಏನಾಗಬಾರ್ದು, ವಿಜ್ಞಾನದಿಂದ ಏನಾಗಬಾರ್ದು, ಆ ಮಟ್ಟಕ್ಕೆ ಕಟ್ಟಿದ್ರು. ಒಬ್ಬ ಲಾಡನನ್ನು ಮನಸ್ಸು ಕಟ್ಟಿ ಪಡಿಸಿದೆ. ಅವರು ಹತ್ತಿರ ಹೋಗಿ ನೋಡಿದ್ದಾರೆ. ಪೆಂಟಗಾನ್ ನಗರ ಏನಾದ್ರು ಎಲ್ಲ ಕಟ್ಟಿದ್ರು, ಉಳಿತು. ಆದ್ರೆ ಮನಸ್ಸು ಕಟ್ಟಲಿಲ್ಲ. ಮನಸ್ಸು ಕಟ್ಟವನ್ನು ಕೆಲಸ ಮಾಡೋದು ಇದು. ಇದರಲ್ಲಿ ಭಾರತದ ಏನಾದ್ರು ಪಾತ್ರ ಇರ್ತದ ಈ ವಿಶ್ವದಲ್ಲಿ? ಹೇಳಿದ್ನಲ್ಲ, ಅರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಆಗೋ ಲಕ್ಷಣ ಇದೆ. ಜಗತ್ತು ತಿರುಗಿ ನೋಡುವಂಥ ಒಂದು ಆಘಾತ ಆಗೋ ಲಕ್ಷಣ ಇದೆ. ಈ ಭವಿಷ್ಯದಲ್ಲಿ ಏನು ಅಂದರೆ, ಸಂಕ್ರಾಂತಿ